ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಸಿದ್ಧತೆಗೆ ಮುಂದಾದ ದಳಪತಿಗಳು ಕಾಂಗ್ರೆಸ್ ಸೋಲಿಸುವ ಗುರಿಯೊಂದಿಗೆ ಸಮಾವೇಶಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ತಳಮಟ್ಟದಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ ಎಂಬ ಸಂದೇಶವನ್ನು ನೀಡುವುದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಬೃಹತ್ ಸಮಾವೇಶವನ್ನು ನಡೆಸುವುದಕ್ಕೆ ಜೆಡಿಎಸ್ನ ವರಿಷ್ಠರು ಇದೀಗ ಮುಂದಾಗಿದ್ದಾರೆ. ಆಪರೇಷನ್ ಜೆಡಿಎಸ್ಗೆ ಸಮಾವೇಶದ ಮೂಲಕ ಉತ್ತರ ಕೊಡುವುದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟಿಸಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೇಲೆ ಕಣ್ಣನ್ನ ಇಡಲಾಗುತ್ತೆ. ಈ ಮೂಲಕ ಆಡಳಿತ ಪಕ್ಷಕ್ಕೆ ಟಕ್ಕರನ್ನು ಕೊಡೋದಕ್ಕೆ ಅಖಾಡಕ್ಕಿಳಿತಾ ಇದ್ದಾರೆ ದೇವೇಗೌಡರು. ಹಾಲಿ ಮಾಜಿ ಶಾಸಕರು ಪದಾಧಿಕಾರಿಗಳ ಸಭೆಯನ್ನು ನಡೆಸಿ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಬಿಜೆಪಿ ಜೊತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲುಗೈ ಸಾಧಿಸೋಕೆ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಕ್ಷ ಸಂಘಟನೆಗೆ ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಸ್ವತಃ ದೇವೇಗೌಡರೇ ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ಯಾಕಂದ್ರೆ ಈಗಾಗಲೇ ಅನೇಕ ಬಾರಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಮನವಿ ಮಾಡಿದ್ದಾಯಿತು. ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದು ಚರ್ಚೆ ಆಗಬೇಕು, ಮಾತುಕತೆ ನಡಿಬೇಕು, ಮೀಟಿಂಗ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಿರಬೇಕಾದ್ರೆ ಕಾಂಗ್ರೆಸ್ಗೊಂದು ಉತ್ತರ ಕೊಡಬೇಕು, ಪಕ್ಷ ಸಂಘಟನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ದೇವೇಗೌಡರು ಇದೀಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ಯಾರೆಲ್ಲ ಇದ್ದಾರೋ ನಾಯಕರುಗಳು ಅವ್ರನ್ನೆಲ್ಲರನ್ನ ಒಗ್ಗೂಡಿಸ್ಕೊಂಡು ಮೀಟಿಂಗ್ ಮಾಡಿ ಚರ್ಚೆಗಳನ್ನು ಮಾಡಲಾಗಿದೆ, ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ಸೊ ಒಂದು ಸಮಾವೇಶವನ್ನು ಮಾಡುವಂಥ ಅನಿವಾರ್ಯತೆ ಇದೆ ಅನ್ನುವಂಥ ಪ್ಲ್ಯಾನಲ್ಲಿ ಇದ್ದಾರೆ. ಯಾವಾಗ, ಏನು, ಹೇಗೆ, ಎತ್ತ ಇದೆಲ್ಲವೂ ಕೂಡ ನೋಡಬೇಕು. ಒಂದು ಚರ್ಚೆ ಅಂತೂ ಆಗಿದೆ. ಆಪರೇಷನ್ ಜೆಡಿಎಸ್ಗೆ ಸಮಾವೇಶದ ಮುಖಾಂತರವಾಗಿ ನಾವು ಉತ್ತರ ಕೊಡಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಇದ್ದಾರೆ. ಕಾಂಗ್ರೆಸ್ ಅವರಿಗೆ ತಕ್ಕ ಉತ್ತರ ನಾವು ಕೊಡಬೇಕು. ನಮ್ಮಲ್ಲಿ ಇನ್ನೂ ಕೂಡ ಶಕ್ತಿ ಅನ್ನೋದು ಇದೆ, ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದೀವಿ, ಜನರ ಬೆಂಬಲ, ಜನರ ಆಶೀರ್ವಾದ ನಮಗಿದೆ. ಈ ಥರದೊಂದು ಮೆಸೇಜನ್ನು ಪಾಸ್ ಮಾಡಬೇಕಾದಂಥ ಅನಿವಾರ್ಯತೆ ಸದ್ಯ JDSಗೆ ಇದೆ. ಆ ಕಾರಣಕ್ಕಾಗಿ ಇದೀಗ ಒಂದು ಮೀಟಿಂಗನ್ನು ಮಾಡಿ ಒಂದಷ್ಟು ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ನಾಯಕರುಗಳು ಏನು ಹೇಳ್ತಾರೆ, ಏನು ಹೇಳಿದ್ದಾರೆ, ಏನು ಮಾಡಬೇಕಾಗಿದೆ, JDS ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಮತ್ತೆ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನವನ್ನು ಪಡಬೇಕು, BJP ಜೊತೆಗೆ ಮರ್ಜ್ ಆಗಲಾಗಿದೆ. ಸೊ ಆ ಎಲ್ಲ ಸ್ಥಳೀಯ ಮಟ್ಟದ ಚುನಾವಣೆಯಲ್ಲಿ ಹೇಗೆ ನಾವು ಎದುರಿಸಬೇಕು, ಹೇಗೆ ಗೆಲುವನ್ನು ತಂದುಕೊಳ್ಬೇಕು, ಇದೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡುವಂಥ ನಿಟ್ಟಿನಲ್ಲಿ ಇದೀಗ ಮೀಟಿಂಗ್ನ ಮೊರೆ ಹೋಗ್ತಾ ಇದ್ದಾರೆ.